ಹಾಯ್ ಟಿ ಆರ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ವಿಡಿಯೋ ಮಾಡ್ತಿರೋ ಉದ್ದೇಶ ಜಸ್ಟ್ ರೋಡ್ ತೋರಿಸೋದಕ್ಕಲ್ಲ. ನೋಡಿ, ಇದು ನಮ್ಮ ಮನೆ ಪಕ್ಕ ಒಂದು ಪಾರ್ಕ್ ಇದೆ. ಈ ಪಾರ್ಕು ಏನಕ್ಕೆ ಪಾರ್ಕ್ ತೋರಿಸ್ತಿದ್ದೀನಿ? ಪಾರ್ಕ್ ಇದೆ ಅಂತಂದರೆ ಪಾರ್ಕ್ನ ಕ್ಲೀನ್ ಮಾಡೋ ಕರ್ತವ್ಯ ಇರೋದು ಕಾರ್ಪೊರೇಷನ್ ಅವರಿಗೆ. ಬಟ್ ಈ ಪಾರ್ಕು 1 ತಿಂಗಳ ಮೊದಲು ಈ ಥರ ಇರಲಿಲ್ಲ. ಫುಲ್ಲು ಕಾಡು ಅಂದರೆ ಕಾಡು. ಯಾವ ಲೆವೆಲ್ ಕಾಡಿತ್ತು ಅಂತಂದರೆ ಬರೀ ಮುಳ್ಳುಗಿಡಗಳು, ಅಕ್ಕಪಕ್ಕ ಮಕ್ಕಳೆಲ್ಲ ಜಾಸ್ತಿ ಮಕ್ಕಳು. ನಮ್ಮಲ್ಲೂ ಮಕ್ಕಳಿದೆ ಈ ರೋಡಲ್ಲಿ. ನಮ್ಮದು ನೋಡಿ, ಇದೆ ನಮ್ಮ ರೋಡು, ಆನಂದ ನಗರ ಡಿ ಬ್ಲಾಕ್ ಅಂತ. ಇದು ಇಲ್ಲಿ ಮಕ್ಕಳು ಜಾಸ್ತಿ. ಕಾರ್ಪೊರೇಷನ್ ಅವ್ರಿಗೆ 2-3 ಸತಿ ಹೇಳಿದ್ವು. ಈಗೇನು ಅಂತಂದರೆ ಕೌನ್ಸಿಲರ್ಗಳು ಯಾರೂ ಇಲ್ಲದೆ ಇರೋದ್ರಿಂದ ಅವರು ಕೇರೆ ತೊಗೊಳ್ಳಿಲ್ಲ. ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅಂತ ಯಾರಾದರೂ ಬೇರೆ ಬೇರೆ ನಂಬರ್ಗಳು ಕೊಡ್ತಾಯಿದ್ರು. ಕೊನೆಗೆ ಏನು ಮಾಡಿದ್ವು, ನಾವೇ ರೋಡವರೆಲ್ಲ ಸೇರಿಕೊಂಡು ದುಡ್ಡು ಹಾಕಿ ಫುಲ್ ಕ್ಲೀನ್ ಮಾಡಿಸೋದು. 20,000 ಆಯಿತು. ಸ್ವಲ್ಪ ನಾನೇ ಜಾಸ್ತಿ ಹಾಕಿದೆ, ಯಾಕಂದರೆ ನಮ್ಮ ಮನೆಗೆ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಎಷ್ಟಾಯ್ತು ಅಷ್ಟು ಕಲೆಕ್ಷನ್ ಮಾಡಿ ಮಿಕ್ಕಿದ್ದು ಹಾಕಿದ್ವು. ಅದು ವಿಷಯ ಅದಲ್ಲ, ಕ್ಲೀನ್ ಮಾಡಿದ ವಿಷಯ ಅಲ್ಲ. ಯಾಕೆಂದರೆ ಏನಕ್ಕೆ ಕ್ಲೀನ್ ಮಾಡ್ಕೋತೀವಿ? ನಮ್ಮ ಮನೆ ಪಕ್ಕ ಚೆನ್ನಾಗಿರಲಿ ಅಂತ. ನೋಡಿ, ಈಗ ಹಾವುಗಳು ಕಮ್ಮಿ ಆಯಿತು, ಹುಳ ಉಪ್ಪಟೆ ಕಮ್ಮಿ ಆಯಿತು, ಸೊಳ್ಳೆ ಕಮ್ಮಿ ಆಯಿತು, ಪ್ರತಿಯೊಂದು ಇದು ಕಮ್ಮಿ ಆಯಿತು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಯಾವಾಗ ಕಾಡು ಥರ ಇರುತ್ತೆ ಕಸ ಫುಲ್ ಆಗ್ತಾಯಿದ್ರು ಜನ. ಅದನ್ನು ಅವಾಯ್ಡ್ ಮಾಡಿಸೋದಕ್ಕೋಸ್ಕರ ನಾವು ಪೂರ್ತಿ ಕ್ಲೀನ್ ಮಾಡಿಸಿದ್ದು. ಬಟ್ ನಮ್ಮ ಜನ ಹೇಗೆ ಅಂತಂದರೆ ನೋಡಿ, ಅದನ್ನೇ ಮೇಯ್ನ್ ನಾನು ತೋರಿಸೋದಕ್ಕೆ. ಪಾರ್ಕ್ ಕ್ಲೀನಿಂಗ್ ವಿಷಯ ಒಂದು ಮ್ಯಾಟ್ರ್ ಇರ್ಬೋದು, ಬಟ್ ಇದನ್ನೇ ತೋರಿಸೋದಕ್ಕೋಸ್ಕರ ನಾನೀಗ ವಿಡಿಯೋ ಮಾಡ್ತಿರೋದು. ನೋಡಿ, ಇಲ್ಲಿ ಕಸ ಎಷ್ಟು ಹೇಳಿದ್ರೂ ನಾನು ಹೆಚ್ಚು ಕಮ್ಮಿ ನಾನೇ ಬಂದು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಹಾಕ್ಬೇಡಿ ಕಸ ಹಾಕ್ಬೇಡಿ, ನಾವು ಕ್ಲೀನ್ ಮಾಡಿಸಿದ್ದೀವಿ. ಓಡಾಡೋ ಜಾಗ, ರೋಡು, ಮಕ್ಕಳು ಓಡಾಡೋ ಜಾಗ. ಯಾಕೆ ಕಾರ್ಪೊರೇಷನವ್ರು ಡೈಲಿ ಬರ್ತಿದ್ದಾರೆ, ಡೈಲಿ ಯಾಕೆ ಮನೆ ಹತ್ರಕ್ಕೆ ಹೋಗಿ ಕಸ ಕೊಡೋಕ್ಕಾಗಲ್ವಾ? ತಪ್ಪು ಕಾರ್ಪೊರೇಷನ್ ಒಬ್ಬರದೇ ಅಲ್ಲ, ನಮ್ಮ ಸಾರ್ವಜನಿಕರದ್ದು ತಪ್ಪಿದೆ. ಏನು ತಪ್ಪಿದೆ ನೋಡಿ, ಈ ಥರ ಕಸ ಎಲ್ಲಿ ಫ್ರೀ ಸಿಗುತ್ತೆ ಜಾಗ ಅಲ್ಲಿ ಹಾಕ್ಬಿಟ್ಟು ಹೋಯ್ತಾ ಇರೋದು. ಸಾರ್ವಜನಿಕರ ಪ್ರಾಪರ್ಟಿ ಅಂದರೆ ನಮ್ಮ ಸೊತ್ತಿದು ಕಣ್ರಿ. ಸಾರ್ವಜನಿಕರ ಪ್ರಾಪರ್ಟಿ ಅಂದರೆ ನಮ್ಮ ಸೊತ್ತು ನಾವೇ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ಗೌರ್ಮೆಂಟ್ನ ಉಗಿತಾ ಕೂತ್ಕೊಂಡ್ರೆ ನಮ್ಮ ದೇಶ ಯಾವತ್ತು ಉದ್ಧಾರ ಆಗುತ್ತೆ? ನಾನು ಎಷ್ಟು ಸತಿ ನೋಡಿದ್ದೀನಿ ಗೊತ್ತಾ? ಅಫಿಷಿಯಲಾಗಿ ಬರ್ತಾರೆ, ಕಾರಲ್ಲಿ ಬಂದು ಆ ಕಡೆ ಈ ಕಡೆ ನೋಡಿ ಯಾರು ಇಲ್ದಾಗ ಎಸ್ಬಿಟ್ಟು ಹೊರಟೋಗೋದು. ನೋಡಿ, ನಮ್ಮನೆ ಅಲ್ಲಿ ಕಿಟಕಿ ಕಾಣಿಸ್ತಿದೆಯಾ, ಅಲ್ಲಿಂದ ಡೈರೆಕ್ಟಾಗಿ ಕಾಣುತ್ತೆ. ಬಟ್ ಅಲ್ಲಿಂದ ಬರೋಷ್ಟೊತ್ತಿಗೆ ಹೊರಟೋಗಿರ್ತಾರೆ ಜನ. ಎಷ್ಟು ಒಂದು ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ? ಕ್ಯಾಮ್ರಾ ಅಲ್ಲಿಂದ ನಮ್ಮ CCTV ಕ್ಯಾಮ್ರಾ ಇಲ್ಲಿವರೆಗೂ ಕವರ್ ಆಗೋಲ್ಲ. ಅದಕ್ಕೋಸ್ಕರ ಈಗ ನಾನು ತಿರ್ಗಾ ರಿಸ್ಕ್ ತೊಗೊಂಡು ಕ್ಯಾಮ್ರಾ ಎಲ್ಲ ಹಾಕ್ಸಿ ಅದು ಆಗಬೇರೆ ಕೆಲಸ. ಪ್ರತಿದಿನ ಇವ್ರನ್ನ ನಾವು ವಾಚ್ ಮಾಡ್ಕೊಂಡು ನಮ್ಮ ಕೆಲಸ ಬಿಟ್ಬಿಟ್ಟು ವಾಚ್ ಮಾಡೋಕ್ಕೂ ಆಗೋಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೋಡಿ, ಈ ರೋಡಲ್ಲಿ ಮೊದಲೆಲ್ಲ ಅಕ್ರಮ ಚಟುವಟಿಕೆಗಳು ತುಂಬ ನಡೀತಿತ್ತು. ಇತ್ತೀಚೆಗೂ ನಡೀತಾನೆ ಇದೆ. ಈಗ ಮೊನ್ನೆನೂ ಅಷ್ಟೇ, ಸುಮ್ಮನೆ ಯಾವುದೋ ಹುಡುಗಿನ ಕರ್ಕೊಬರೋದು ಕಾರಲ್ಲಿ 2 ಗಂಟೆ ಕೂತ್ಕೊಳ್ಳೋದು. ಈ ಮೂಲೆಯಲ್ಲಿ ಬಂದು ಕೂತ್ಕೊಳ್ಳೋದು ಏನಿದೆ? ಆ ಕಡೆ ನೋಡಿ, ಎಲ್ಲ ನೋಡಿ, ಈ ಕಡೆ ಹೆಂಗಿದೆ ಕಾಡು ಥರ. ಈಗ ಕ್ಲೀನ್ ಆಗಿರೋದಕ್ಕೆ ಸ್ವಲ್ಪನಾದರೂ ಪರವಾಗಿಲ್ಲ. ನೆನ್ನೆನೂ ಒಂದು ಕಾರಲ್ಲಿ ಬಂದಿತ್ತು, ನಾವು ಬರೋಷ್ಟೊಳಗಡೆ ಹೊರಟೋಗ್ತಾರೆ. ನೆಕ್ಸ್ಟ್ ಏನು ಮಾಡೋಣ ಅಂತಿದ್ದೀನಿ, ಆ ಥರ ನಂಬರ್ಗಳು ಬಂದರೆ ನಂಬರ್ ನೋಟ್ ಮಾಡ್ಕೊಂಡು ಕಂಪ್ಲೇಂಟಾಗಿ ಹೋಗೋಣ ಅಂತಿದ್ದೀನಿ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇದು ನಮ್ಮ ಏರಿಯಾ ಅಂತಲ್ಲ, ಪ್ರತಿ ಏರಿಯಾದಲ್ಲೂ ಇದೇ ಥರ ಆಗ್ತಿದೆ. ಅದನ್ನು ನಾವು ಫಸ್ಟ್ ಕೇರ್ ತೊಗೋಬೇಕು. ನಾವು ಕೇರ್ ತೊಗೊಂಡ್ರೆ ಮಾತ್ರ ಅದು ಕ್ಲೀನ್ ಆಗೋದು, ಸ್ವಚ್ಛ ಆಗೋದು. ನಮ್ಮ ಊರು, ನಮ್ಮ ಏರಿಯಾ, ನಮ್ಮ ಜಾಗ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಫಸ್ಟು. ನಾವೇ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ಬಿಟ್ಟು ಕೊನೆಗೆ ಸರ್ಕಾರ ಬೈಯೋದು, ಇಲ್ಲ ಪಕ್ಕದ ಬೀದಿ ಬೈಯೋದು. ಇದೇನಾಗ್ತಿದೆ, ನಮ್ಮ ಬೀದಿ ಅಲ್ಲ, ಇದು ಪಕ್ಕದ ಬೀದಿಯವ್ರು ಬಂದು ಎಸೆತಿರೋದು. ಯಾಕಂದರೆ ಅವ್ರ ರೋಡ್ ಚೆನ್ನಾಗಿರಲಿ ಅಲ್ವಾ, ನಮ್ಮ ರೋಡ್ ಹಾಳಾದ್ರೆ ಏನು ಅವ್ರಿಗೆ ಅಲ್ವಾ? ಜಸ್ಟ್ ಒಂದು ಇನ್ಫಾರ್ಮೇಷನಾಗಿ ಮಾಡಿದೆ ಅಷ್ಟೇ, ಮತ್ತಿನ್ನೇನಿಲ್ಲ. ದಯವಿಟ್ಟು ನಿಮ್ಮ ರಸ್ತೆಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ.